ಕನ್ನಡ ಚಿತ್ರೋದ್ಯಮದಲ್ಲಿ ಗಣಿಗಾರಿಕೆ ಮಾಡೋದು ಚಿನ್ನ ಪದ್ಯ ಬರುತ್ತೆ ಅಂತ. ಸೊ ಕಡೆಗೆ ಚಿನ್ನಕ್ಕೆ ತೆಗೆದಿದ್ದೀರಿ, ಅದು ಏಳೆಮಲೆ ಚಿನ್ನ. ಭಾಳ ಖುಷಿ ಇದೆ. ಅದೇ ಅಂದರೆ ನಂಬಿಕೆ ಅಂತ ಅಷ್ಟೇ. ನಿಮ್ಮ ಖುಷಿನ ನೀವು ನಂಬಿದ್ದಷ್ಟೇ. ನಾನು ಚಿತ್ರರಂಗ ಹೊಸಬ ಅಲ್ಲ. ನಮ್ಮ ತಂದೆ ಟೈಮಿಂದ ನಾವು ನೋಡ್ಕೊಂಬಂದಿದ್ದು. ಅನ್ನ ನಾನು ಫಸ್ಟ್ ತುತ್ತು ಅನ್ನ ತಿಂದಾಗಿಂದ ನಾವು ಸಿನಿಮಾದೇ ಊಟ ಮಾಡ್ಕೊಂಡ್ಬಂದಿರೋದು. ನಾವು ಇವತ್ತಿನವರೆಗೂ ನಮ್ಮಲ್ಲಿ ಅದೇನೇ ಇರೋದು. ಇದು ಅಪಾರವಾದಂಥ ಒಂದು ಪ್ರೀತಿ ಇದೆ, ಅಪಾರವಾದಂಥ ಒಂದು ಗೌರವ ನಮಗೆ ಚಿತ್ರರಂಗದ ಮೇಲಿದೆ. ಯಾವಾಗೋ ಯಾರೋ ಒಬ್ಬರು ಚಿತ್ರರಂಗದಲ್ಲಿ ಏನೋ ಇಲ್ಲ ಬರಬೇಡಿ, ಸಿನಿಮಾ ಮಾಡಬೇಡಿ, ಲಾಸ್ ಆಗುತ್ತೆ, ಆ ನೆಗೆಟಿವ್ ಹೇಳಿದಾಗ ನಂಗೆ ತೊಗೊಳಕ್ಕಾಗಲ್ಲ. ಇಲ್ಲಪ್ಪ, ನಿಮ್ಮ ಪೊಟೆನ್ಷಿಯಲ್ ನೀವುಗಳು ಮಿಸ್ ಮಾಡ್ಕೊತಾ ಇದ್ರೆ ಹೊರತು ಯಾವುದೇ ಕಾರಣಕ್ಕೂ ಇದ್ರದ್ದಲ್ಲ. ಇದು ನಿಮಗೆ ಕೆಲಸ ಬಂದಿಲ್ಲ ಇರ್ಬೋದು, ನೀವು ಗಣಿಗಾರಿಕೆ ಸರಿಯಾಗಿ ಮಾಡಿಲ್ಲ ಇರ್ಬೋದು, ಅದಕ್ಕೆ ನಿಮ್ಗೆ ಸಿಕ್ಕಿಲ್ಲ. ಅದು ಖಂಡಿತವಾಗ್ಲೂ ತುಂಬ ಸಮೃದ್ಧಿಯಾಗಿದೆ ಕನ್ನಡ ಚಿತ್ರರಂಗ. ಅದು ನಮ್ಗೆ ಯಾವಲ್ಲಿ ನಂಬಿದ್ದಿಲ್ಲ, ಯೋಚನೆ ಮಾಡ್ಬೇಕಾದ್ರೂ ನಂಬಿದ್ದಿಲ್ಲ. ಅದೇ ನಂಬಿಕೆನೇ ಈ ಸಿನಿಮಾ ಹೊಸಬ್ರ ಮೇಲೆ ಮಾಡಬೇಕು, ಅದೇ ನಂಬಿಕೆ ಇತ್ತು. ಅದೇನು ಇವತ್ತು ಅದೇ ಈ ನಂಬರ್ಸ್ ಒಂದು ಹೇಳೋಕ್ಕಾಗಲ್ಲ. ಫಾರ್ ವಾಟ್ ಎವರ್ ರೀಸನ್ಸ್, ಅದು ನಾನಾಗಿರಲಿ, ಜಗದೀಶ್ ಡಿಸ್ಟ್ರಿಬ್ಯೂಟರ್ ಆಗಿರಲಿ, ಯಾರೂ ಆದರೂ ಕೂಡ ನಂಬರ್ಸ್ ಹೇಳೋಕ್ಕಾಗಲ್ಲ. ಒಂದು ಎರಡನೇದು, ದಿಸ್ ಇಸ್ ವೆರಿ ಅರ್ಲಿ ಸ್ಟೇಜ್. ಇವಾಗ ಏನಾಗುತ್ತೆ, ನಮಗೆ ಇವಾಗ ಇನ್ನೂ ಗ್ರಾಸ್ ನೋಡ್ತಾ ಇರ್ತೀವಿ. ಗ್ರಾಸ್ ಆದಮೇಲೆ ನೆಟ್ ಆದಮೇಲೆ ಶೇರು, ಅದೆಲ್ಲ ಆಮೇಲೆ ಡ್ಯೂಯಲ್ ಟರ್ಮ್ಸ್ ಅಂತ ಒಂದು ನಡೆಯುತ್ತೆ. ಇವಾಗ ಅಂತಂದರೆ ರೆಂಟ್ಗೆ ಹೋಗುತ್ತೆ ಕೆಲವೊಂದು, ಇಲ್ಲಾಂದರೆ ಪರ್ಸೆಂಟೇಜಲ್ಲಿ ಕೆಲವೊಂದು ಆಗುತ್ತೆ, ಎಷ್ಟು GST ಆ್ಯಡ್ ಆಗುತ್ತೆ, ಎಲ್ಲನೂ ತುಂಬ ಅದು ಅದಕ್ಕೆ ಆದದ್ದು ಒಂದು ಟೈಮ್ ತೊಗೊಳುತ್ತೆ. ಸುಮ್ಮನೆ ಒಂದು ನಂಬರ್ ಹೇಳ್ಬಿಟ್ರೆ ಅದು ಇದಾಗಲ್ಲ. ಈ ಸಿನಿಮಾನ ನಾನು ನಂಬರಿಂದ ಗೇಜ್ ಮಾಡಬಾರ್ದು ಅಂತ ನನ್ನ ಖುಷಿ. ನಾನು ಹೇಳಿದ್ರು ನನ್ನ ಡಿಸ್ಟ್ರಿಬ್ಯೂಟ್ರು ನಾನು ಕೊಟ್ಟಿದ್ದು ದುಡ್ಡು ಮುಟ್ತು ಸರ್ ಅಂತ. ನನಗೆ ಅಲ್ಲಿಗೆ ನಂಗೆ ಪಿಕ್ಚರ್ ನಂಗೆ ಗೆದ್ದಿತ್ತು, ನಂಗೆ ಸಾಕು. ಅಲ್ಲಿಗೆ ಟೈಮ್ ನನ್ನ 6 ತಿಂಗಳು ಸ್ಟಾರ್ಟಿಂಗ್ ಅಂದರೆ ಆರಂಭದಲ್ಲಿ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿರಲಿಲ್ಲ ಈಗ ದೀಪಿಕಾ ಆನ್ಸರ್ ಬ್ಯಾಕ್ ಅಲ್ಲ. ಹೌದು, ಅದೇ ಸಿಕ್ಕಿಲ್ಲ ಅನ್ನೋದು ಏನೋ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾಗಳು ಬಂದಿಲ್ಲ ಇರ್ಬೋದು. ಅದ್ಭುತ ಸಿನಿಮಾಗಳು ಕಾಣಿಸುತ್ತೆ ಬಂದಿರುತ್ತೆ, ಬಟ್ ಜನಕ್ಕೆ ಇಷ್ಟ ಆಗುವಂಥದ್ದು ಅದು ವರ್ಕ್ ಆಗಿರಲ್ಲ ಅಂತ. ಸೊ ನಾವು ಯಾವುದೋ ಜನರನ್ನ ಬ್ಲೇಮ್ ಮಾಡಬಾರ್ದು. ಆದ್ರೂ ಕೂಡ ನಮಗೆ ಚುಮ್ಮಂತರು, ಮಾದೇವ, ಅಜಯ್ದು, ಇಷ್ಟಕ್ಕಂತ ಎಲ್ಲರೂ ಚೆನ್ನಾಗಿ ಒಂದಷ್ಟು ಅಟ್ರಾಕ್ಟ್ ಮಾಡ್ತಾರೆ. ದೀಪಿಕಾ ಸೂಪರ್ ಶೋ ಫೇಸ್ ಬರ್ತಾ ಇದೆ. ಇಲ್ಲಿಂದ ಸೂಪರ್ ಶೋ ಆಯಿತು, ನಮ್ಮದು ಎಕ್ಕ ಚೆನ್ನಾಗಾಯಿತು. ಅಲ್ಲಿಂದ ಇನ್ನೊಂಚೂರು ಮುಂದೆ ಹೋಗ್ತಾ ತುಂಬ ಅದ್ಭುತವಾದ ಸಿನಿಮಾಗಳು ಅಂದ್ರೆ ಇವಾಗ ದೊಡ್ಡ ಸಿನಿಮಾಗಳು, ಬಿಗ್ ಬಡ್ಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾ ನಾವು ಅದೆಲ್ಲ ಲೈನಪ್ ಇದೆ. ಅದೇನಿಲ್ಲ ಅಂದ್ರೆ ಬೇಸಿಕ್ ಇನಿಷಿಯಲ್ ಅಂತೂ ಎಳೆಯುತ್ತೆ. ಸೊ ಹಾಗಾಗಿ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ಒಂದು ಹೋಪ್ಸಲ್ಲಿ ನಾವು ಸಾಮಾನ್ಯವಾಗಿ ಇಟ್ಟಾದ ತಕ್ಷಣ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ನಾವು ರಿಲೀಸ್ ಅಲ್ಲ, ನಮಗೆ ನಾವು ಫಸ್ಟ್ ಮಾಡ್ದಾಗಲೇ 3 ಲ್ಯಾಂಗ್ವೇಜ್ ಅಂದರೆ ಈ ಕಥೆನೇ ಆ ಬ್ಯಾಕ್ ಡ್ರಾಪಲ್ಲಿ ಇರೋದಕ್ಕೋಸ್ಕರ 3 ಲ್ಯಾಂಗ್ವೇಜ್ ಅದು ಈಸಿಯಾಗಿ ರೀಚ್ ಆಗುತ್ತೆ. ಆ್ಯಂಡ್ ಆ ಇನ್ಸಿಡೆಂಟ್ ನಾವೇನು ತೋರಿಸಿದ್ವಿ ಅದು ನ್ಯಾಷನಲ್ ನ್ಯೂಸ್ ಇತ್ತು, ಎಲ್ಲರಿಗೂ ಗೊತ್ತಿರೋ ಇನ್ಸಿಡೆಂಟ್ ಕನೆಕ್ಟ್ ಆಗ್ತಾ ಅಂತ ಮಾಡಿದ್ವಿ ನಾವು. ಸೊ ಹಾಗಾಗಿ ಅದೊಂದು ಥಾಟ್ ಪ್ರೊಸೆಸ್ ಓಡ್ತಿತ್ತು. ಸೆನ್ಸಾರ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ ನಾವು. 5th ನಾವು ರಿಲೀಸ್ ಮಾಡಬೇಕಾದ್ರೆ ಅಲ್ಲೇನಿತ್ತು ಅಂತಂದರೆ ಅವರು ತಮಿಳಲ್ಲಿ ತೆಲುಗು ತುಂಬ ಬೇರೆ ದೊಡ್ಡ ಫಿಲಮ್ಸ್ ಇತ್ತು, ಸ್ಕ್ರೀನ್ ಸಿಗಲ್ಲ ಅನ್ನೋದೊಂದು. ಏನೇ ಆದರೂ ಕೂಡ ನಮ್ಮದು ಹೊಸಬ್ರ ಸಿನಿಮಾ ಆಗುತ್ತೆ ಆ್ಯಂಡ್ ಕನ್ನಡ ಸಿನಿಮಾ ಆಗುತ್ತೆ, ಡಬ್ಬಿಂಗ್ ಆಗುತ್ತೆ. ಹಾಗಾಗಿ ಸ್ಕ್ರೀನ್ಸ್ ಕಮ್ಮಿ ಸಿಗುತ್ತೆ. ನಾವು 12th ಇಲ್ಲಾಂದರೆ ನಾವು ನೆಕ್ಸ್ಟ್ ವೀಕ್ 19th ಪ್ಲ್ಯಾನ್ ಮಾಡಬೇಕು ಅಂತ ಫಸ್ಟ್ ಇಬ್ಬರು ನಾವು ಹೇಳಿದ್ವಿ. ಆ್ಯಂಡ್ ಅಲ್ಲಿಬ್ಬರು ಪ್ರೆಸೆಂಟರ್ಸ್ ಬರಬೇಕಾಗಿತ್ತು. ಅವ್ರು ಫಿಲಮ್ ನೋಡಿ ಆಲ್ಮೋಸ್ಟ್ ಒಂದು 10 days ಬಿಫೋರೇ ಫಿಲಮ್ ನೋಡ್ಬಿಟ್ಟಿರಲ್ಲ. ಫಿಲಮ್ ನೋಡಿ ಅವ್ರು ಇಂಟರ್ನಲ್ ಓಕೆ ಮಾಡಿ ಎಲ್ಲ ನಮ್ಮ ಡ್ರಾಫ್ಟ್ಸ್ ಎಲ್ಲ ಕಳಿಸಿದ್ದಾರೆ. ಸೈನಿಂಗ್ ಇವತ್ತು ತಮಿಳು ಆಗ್ತದೆ, ನಾಳೆ ತೆಲುಗು ಆಗ್ಬೋದು. ಸೊ ಆ ಪ್ರೆಸೆಂಟರ್ ಬಂದ ಮೇಲೆ ಅಲ್ಲಿಂದ ಅದರದ್ದು ನಾವು ಪ್ರಮೋಷನ್ಸ್ ಎಲ್ಲ ಮಾಡಬೇಕು ಅಂತ ನಮ್ಮ ಗೋಲ್ಡಲ್ಲಿ. ಸೊ 19th ನಮಗೆ ಥಿಯೇಟರ್ಗಳ ಸಂಖ್ಯೆಗಳು ಮತ್ತೆ ಜಾಸ್ತಿ ಯಾಕಂದರೆ ಒಂದು ಕಮೆಂಟ್ ಆಗಿತ್ತು, ಒಂದು ಒಳ್ಳೆ ಸಿನಿಮಾ ಬಂದಾಗ ನೋಡಬೇಕು ಅಂತ ಆಸೆ ಇರುತ್ತೆ. ಬಟ್ ಈಗ ನಮ್ಮ ತಾಲೂಕಲ್ಲಿ ಒಂದು ಥಿಯೇಟರ್ ಇತ್ತು, ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಬಟ್ ಈಗ ಮತ್ತೆ ಜಾಸ್ತಿ ಆಗಿದೆ. ಅದೇ ಇವಾಗ ಜಗದೀಶ್ ಸರ್ ಹೇಳೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ಲ ಅಂದರೆ ಅವ್ರು ಥಿಯೇಟರ್ ರನ್ ಮಾಡ್ತಾರೆ. ಅವ್ರ ಅಂಡರ್ ನಾವು ಅಷ್ಟು ಥಿಯೇಟರ್ಗಳು ಇರೋದ್ರಿಂದ ಅವ್ರಿಗೆ ಅದು ಪೇನ್ ಬಂತು. ಥಿಯೇಟರ್ ನಡೆಸಬೇಕು ಅಂತ ಎಷ್ಟು ಕಷ್ಟ ಇದೆ. ನಾನು ಅವ್ರು ಥಿಯೇಟರ್ ವಿಸಿಟ್ಗೆಲ್ಲ ಹೋಗ್ತಿಲ್ಲ. ಒಂದು ಕಲೆಕ್ಷನ್ಸ್ ಬಂದಿಲ್ಲ. ಯಾವುದೋ ಒಂದು ಸಿನಿಮಾ ಏನು ಸರ್ ಬೆಳಗ್ಗೆ ಏನು ಕಲೆಕ್ಷನ್ ಅಂತ 6 ರೂಪಾಯಿ ಆಗಿದೆ ಸರ್. ಅಂದರೆ ಅಲ್ಲಷ್ಟು ಜನ ಸ್ಟಾಫು, ಕರೆಂಟ್ ಬಿಲ್ಲು, ಟ್ಯಾಕ್ಸಸ್ ಎಲ್ಲ ಒಂದು ನಾನು ಡ್ರಾಮಾ ಕಂಪನಿ ನಡೆಸಿದವಂಥ ಮಕ್ಕಳು ಗೊತ್ತು ಬೇಗ ನನ್ನ ಜನರನ್ನ ಸಾಕೋದು ಹಿಂಗೆ ಅಂತ ಅಂಥದ್ದು ಒಂದು ಥಿಯೇಟ್ರು ಅವರೆಲ್ಲ ಹೇಳ್ತಾರೆ, ಸರ್ ಇದು ನೋಡಿದ್ರೆ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಕಮರ್ಷಿಯಲ್ ಎಕ್ಸ್ಟ್ರಾಡರಿ ದುಡ್ಡು ಮಾಡ್ತೀವಿ ಸರ್. ಬಟ್ ಅದು ಆ ಮನಸ್ಥಿತಿಗೆ ಹೋಗ್ತಿಲ್ಲ. ಅವರೆಲ್ಲ ಅಂಥ ಥಿಯೇಟ್ರ್ ಎಲ್ಲ ಓನರ್ಸ್ಗೂ ನಾನು ಬಟ್ ಅವ್ರಿಗೆ ಅದ್ರ ಈ ಥರ ಒಂದು ಸಿನಿಮಾ ಬಂದಾಗ ಓಕೆ ನಾವು ಒಂದು ತಿಂಗಳಿಗೆ ನಾವೇನೋ ಈ 1 ವಾರ ಓಡಿದ್ರೆ ಸಾಕು ಸರ್. ಈಗ ನಮಗೇನು ಹೇಳಿದ್ಮೇಲೆ 1 ವಾರ ಓಡಿದೆ, ಅವ್ರು ಈಸಿಲಿ 1.5 months ಅಷ್ಟು ಅದು ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಅಂಥದ್ರಲ್ಲಿ ತಿಂಗಳಿಗೆ ಒಂದು ಈ ಥರ ಫಿಲಮ್ ಬರ್ತಾ ಹೋಯ್ತು ಅಂತಂದರೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಆಮೇಲೆ ಎಷ್ಟೊಂದು ಕಡೆ ಕಂಪ್ಲೇಂಟ್ ಇರುತ್ತೆ, ಥಿಯೇಟ್ರ್ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ. ಅಪ್ಪ ಹೆಂಗೆ ಮೇಂಟೈನ್ ಮಾಡ್ತಾನೆ ಅವ್ನು ರೆವಿನ್ಯೂ ಬಂದಿರ್ತಾನೆ, ಅವ್ನು ಮೇಂಟೈನ್ ಮಾಡ್ತಾನೆ, ಇನ್ನು ಕೈಯನ್ನು ಹಾಕಿ ಎಷ್ಟು ಮಾಡ್ತಾನೆ. ಆ್ಯಂಡ್ ಜನನೂ ಅಷ್ಟೇ ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕೆ ಅವ್ರೂ ಪ್ರಯತ್ನ ಪಡಬೇಕು. ಎಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾರೆ. ಸೊ ಹಾಗಾಗಿ ಕೆಲವು ಥಿಯೇಟರ್ಸ್ಗಳು ಮುಚ್ಚೋ ಪರಿಸ್ಥಿತಿ ಬಂದಿತ್ತು. ಈಗ ಒಂದು ಲಾಸ್ಟ್ ಒಂದು 2 monthsಯಿಂದ ಮತ್ತೆ ಎಲ್ಲ ರಿಓಪನ್ ಮಾಡಿದ್ದಾರೆ. ಆ್ಯಂಡ್ ನಮಗೂ ಲಾಸ್ಟ್ ವೀಕ್ ಒಂದು 17 ಸಿನಿಮಾ ರಿಲೀಸ್ ಇರೋದ್ರಿಂದ ಕೆಲವೊಂದು ಸೆಂಟರ್ಸ್ ಓಪನ್ ಮಾಡಿರಲಿಲ್ಲ ನಾವು.
ಸೊ ಇವಾಗ ಜನರ ಡಿಮ್ಯಾಂಡ್ ಅವ್ರ ಊರಲ್ಲಿ ಅವ್ರು ಯಾರ್ಯಾರು ಏನಂತ ಕೇಳಿದ್ದಾರೆ. ಸೊ ಅಲ್ಲೆಲ್ಲನೂ ಓಪನ್ ನಾವು ಈಗ ಈ ವೀಕ್ ಮಾಡ್ತೀವಿ. ಮತ್ತೆ ನಿಮ್ಮ ಈಗಿನ ಸಿಚುವೇಶನ್ ಅಂದರೆ ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅದು D59 ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು. ಹರಿ ಸರ್, ಶೈಲಜಾ ನಾಗಮಣ, ಸ್ಪೆಷಲ್ ಪ್ರೊಡಕ್ಷನ್ ಮಾಡಿದ್ದು. ಸೊ ಸರ್ ಡೆವಿಲ್ ಮಾಡ್ತಾರೆ, ಅದು 57ನೇ ಸಿನಿಮಾ, ನಾನು 58ನೇ ಸಿನಿಮಾ ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿ. ಸೊ ಅದೇ ನಂಬಿಕೆ ನಾನು ಇನ್ನೊಂದು ಇದ್ದೀನಿ. ಅದು 58 ಮುಗಿದ್ರೆ 59 ನಂತರ ನಾನು ಖಂಡಿತವಾಗ್ಲೂ ನಮ್ಮ ರೀತಿ ಹೋಗಿ ನಾನು ಕೆಲಸ ಮಾಡ್ತೀನಿ. ತುಂಬ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು ಇದನ್ನು ನೀವು ಆಗ್ತಾ ಇವಾಗ ನನಗೊಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮಗೆ ಅಲ್ಲಂದರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಬೋದು. ಬಟ್ ಸ್ಟಿಲ್ ನಾನು ಸಾರ್ನ ಹತ್ತಿರದಿಂದ ನೋಡೋದ್ರಿಂದ ಈ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಯಾವತ್ತೂ ಏನೇ ಅವ್ರ ಪೇನ್ ಇದ್ರು, ಏನೇ ಆ ಥರದ ನೋವಿದ್ರು ತೋರಿಸ್ಕೊಳ್ಳಲ್ಲ. ಅವರು ಪೇನ್ ಇದ್ರು ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರ ತೋರಿಸ್ಕೊಳ್ಳಲ್ಲ ಅಥವಾ ಅವರು ಆ ಥರ ಫೀಲ್ ಮಾಡಲ್ಲ. ಹಾಗೇನೋ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಶನ್ ಹೋಗಿರಬೇಕು ಅಂತಂದರೆ ನಿಜಾನೇ ಆಗಿತ್ತು ಅಂತಂದರೆ ನಾನು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದು ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ಹೊಂದಿರ್ಬೋದು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿದೆ. ಬಟ್ ನಾನು ಏನೇ ಹೇಳೋದೇನು ಅಂತಂದರೆ ಅವರಿನ್ನೂ ಆಪಾದಿ ಅಷ್ಟೇ, ಅಪರಾಧಿ ಅಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಇವತ್ತೆಲ್ಲನೂ ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಶೂಟಿಂಗ್ ಮಾಡ್ತೀನಿ. ನಾನು ನೋಡಿದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಇರುವಂಥ ಎಲ್ಲ ಬಿಸ್ನೆಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸಿಂದ ಇದೆ, ಪ್ರತಿಯೊಂದು ಕಡೆಯಿಂದಲೂ ಇದೆ. ಅದನ್ನು ಯಾರು ಇಟ್ಕೊಳಕ್ಕಾಗಲ್ಲ. ಗಿವ್ ದಟ್ ಆ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕಾಗುತ್ತೆ. ಸೊ ಅದ್ರ ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ನನಗೂ ಅದು ನೋಡಿ ಸರ್ ನಿಮ್ಗೆ ಈ ಸಲ ಭೇಟಿ ಸರ್ ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತೂ ರಿಲ್ಯಾಕ್ಸ್ ಆಗೋರಲ್ಲ. ಬಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯುವ ಸಿನಿಮಾ ಮಾಡೋಣ ಅಂದರೆ ಏನೋ ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ. ಅದಕ್ಕೋಸ್ಕರ ಆ ಥರದ್ದು ಏನಾದರೂ ಸಾಂಗ್ಸು ಬಂದಿರ್ಬೋದು, ಟಾಕ್ಸ್ ಬಂದಿರ್ಬೋದು. ಬಟ್ ಖಂಡಿತವಾಗ್ಲೂ ಆ ಥರದ್ದು ಇನ್ನೂ ಯಾವುದು ನಾನು 7 ಮಲೆ ಬಿಸಿನಲ್ಲಿ ಇಲ್ಲೇ ಇದೆ. ಆ ಥರದ್ದು ಯಾವುದು ಮಾತುಕತೆನೇ ಆಗಿಲ್ಲ. ಅವ್ರನ್ನ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು. ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿದೆ. ಅದೇ ಈಗ ಮತ್ತೆ ನಾನು ಒಂಚೂರು ನಮ್ಮ ಸ್ಕ್ರಿಪ್ಟ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಏನಾಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ 7 ಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಅಷ್ಟು ಎಫರ್ಟ್ಸ್ ಅಲ್ಲಿ ಹಾಕಿದ್ದೆ. ಸೊ ಈಗ ಒಂದು ಚಿಕ್ಕ ಬ್ರೇಕ್ ಮತ್ತೆ ಯೋಚನೆ. ಇನ್ಫ್ಯಾಕ್ಟ್ ಸರ್ ನೀವು ಇದ್ರದ್ದು ಸುಂದರ ಲಕ್ಷ್ಮಣದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ನೀವು ಆಗಲೇ ಹೇಳಿದ್ರಿಂದ ಜೊತೆಗೆ ಫಸ್ಟ್ ಲುಕ್ ಕೂಡ ಸರ್ ಈಗೇನು ಪ್ರಾಬ್ಲಮ್ ಅಂತ ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮಾಡೇ ಇರಲ್ಲ. ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರಯಲ್ ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದ್ರಿಂದ ನಿಮ್ಮ ಪ್ಲ್ಯಾನ್ ಏನು ಆ್ಯಕ್ಚುಲಿ? ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತಂದ್ಬಿಟ್ಟು ಎಲ್ಲರೂ ಅದ್ರ ಬಗ್ಗೆ ಎಫರ್ಟ್ ಹಾಕಿ ಆಗ್ತಾರೆ. ನಮ್ಗೆ ಆ ಟೈಮ್ ಬಂದಾಗ ಅಂದರೆ ನಮ್ಗೆ ಆ ಸಿನಿಮಾ ಮಾಡೋಕ್ಕೆ ಬಂದು ಸ್ಕ್ರಿಪ್ಟ್ಗಳಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಯಾವಾಗ ಸರ್ ಓಕೆ ಅಂತಂದರೆ ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ. ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ. ಸೊ ಯಾವಾಗ ಅವ್ರು ಓಕೆ ಮಾಡಿದ್ರೆ ನಾನು ಅಂದರೆ ನಾನು ಅಲ್ಲ ನಾನು ಅಂದರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದನ್ನೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ದು. ನಾವು ಕಾಟೇರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋದ್ರ ಬಗ್ಗೆ. ಆ್ಯಂಡ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಸುಧಾಕರನೇ ಇರೋದು, ಅಜನೀಶ್ ಮ್ಯೂಸಿಕ್ ಮಾಡ್ತಾರೆ. ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ, ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲಿ ಒಂದು ಕೂಪ್ ಇದ್ದೇ ಇರುತ್ತೆ ಚೆನ್ನಾಗಾಗುತ್ತೆ ಸಿನಿಮಾ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗುತ್ತೆ. ದೊಡ್ಡದೊಂದು ಓಪನಿಂಗ್ ತೊಗೊಳಕ್ಕೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ. ಎಲ್ಲ ಸಿನಿಮಾಗಳು ನಮ್ಗೆ ಅದೇ ಹೇಳ್ತೀವಿ ಸೆಕೆಂಡ್ ಹಾಫಲ್ಲಿ ಬರುವಂಥ ಎಲ್ಲ ಒಂದು ಹೈ ಬಡ್ಜೆಟ್ ಸಿನಿಮಾಗಳು ಚೆನ್ನಾಗಾದರೆ ಮಾತ್ರ ಇಂಡಸ್ಟ್ರಿಯಲ್ಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಹೈ ಬಡ್ಜೆಟ್ ಸಿನಿಮಾಸ್ ಯಾವುದಾದ್ರು ಇರುತ್ತೆ ಅದೆಲ್ಲನೂ ಚೆನ್ನಾಗಾಗಬೇಕು. ಸೊ ಅದು ಆ ನಿಟ್ಟಿನಲ್ಲಿ ಡೆವಿಲ್ ಕೂಡ ತುಂಬ ಚೆನ್ನಾಗಾಗಬೇಕು ಅನ್ನೋ ಆಸೆ. ಥ್ಯಾಂಕ್ ಯು ಸರ್.